ಮೀನಾಕ್ಷಿ, ನೀನೇನಿಲ್ಲಿ? ನೀವೇನ್ ಮೇಡಮ್ ಇಲ್ಲಿ? ನಾವು ಜಾಗಿಂಗ್ಗೆ ಬಂದಿದೀವಿ ಬಿಡು. ನೀನ್ ಯಾಕೆ ಬಂದಿ ಹೇಳು? ನಮ್ಮ ಮನೆಯವರು ಪಂಚೆ ಮರ್ತು ಬಂದಿದ್ರು, ಕೊಡೋದಕ್ ಬಂದಿದ್ದೆ. ಓಹೋ, ಆ ದರಿದ್ರದವನ್ನ ಕವರ್ ಮಾಡಕ್ ಬಂದ್ಯಾ? ಮೀನಾಕ್ಷಿ ಇಲ್ಲಿಗೆ ಯಾಕೆ ಬಂದ್ಲು? ಅವರು ಅವಳ ಹತ್ರ ಏನ್ ಮಾತಾಡ್ತಿದ್ದಾರೆ? ನೆನ್ನೆ ನಿತ್ಯ ಮೇಡಮ್ ಬಗ್ಗೆ ಮೊದ್ಲೇ ಹೇಳಿ ನನ್ನ ಕಾಪಾಡಿದ್ರಿ ಮೇಡಮ್. ನಾವ್ ಇಷ್ಟ ಹೇಳಿದಿಕ್ಕೆ ನೀನ್ ಎಷ್ಟೊಂದ್ ಮಾಡ್ದೆ, ಕೊನೆಗೆ ನಿತ್ಯ ನಂಬ್ಸದ್ಯಲ್ಲ. ನೀನ್ ಓವರ್ ಆಕ್ಟಿಂಗ್ ಅಲ್ಲಿ ನಮ್ ನಾಣಿನೇ ಮೀರಿಸಿದೀಯಮ್ಮ. ಏನ್ ಮಾಡು ಅಂತೀರಾ ಸರ್? ಸಹವಾಸ ದೋಷ ಅಂತಾರಲ್ವಾ, ಎಲ್ಲ ನಿಮ್ಮಿಂದ ಬಂದಿದೆ. ಅಂದ್ರೆ ನಾಟಕ ಮಾಡೋದನ್ನ ನಮ್ಮಿಂದ ಕಲ್ತಿದ್ಯಾ? ಒಂದ್ ನಿಜಾನ ಮುಚ್ಚಿಟ್ಟು ಸುಳ್ಳು ಹೇಳೋಕೆ ನೀವೇ ಅಲ್ವಾ ಮೇಡಮ್ ಹೇಳ್ಕೊಟ್ಟಿದ್ದು? ಇದು ಕೂಡ ನಿನ್ ಗಂಡನ ಪ್ರಾಣಕ್ಕೋಸ್ಕರನೇ ಕಣಮ್ಮ. ಹೌದು ರೀ, ನನ್ ತಾಳಿ ಭಾಗ್ಯಕ್ಕೋಸ್ಕರನೇ ಇದೆಲ್ಲ ಮಾಡ್ತಿರೋದು. ಏನ್ ಮಾತಾಡ್ತಿದ್ದಾಳೆ ಮೀನಾಕ್ಷಿ? ನೀನ್ ಏನ್ ಮಾಡಿದ್ರು ನಿನ್ ಗಂಡನ್ ಪ್ರಾಣನ ದೃಷ್ಟಿಲಿಟ್ಕೋ, ಅದನ್ ಮಾತ್ರ ಮರ್ತೋಗ್ಬೇಡ. ನಾಣಿ ಪ್ರಾಣಕ್ಕೆ ಬಂದಿರೋ ಅಪಾಯ ಏನು? ಅಂದ್ರೆ ಇನ್ನು ಅಪಾಯ ಎಲ್ಲ ದೂರ ಆದಂಗ ಮೇಡಮ್? ಅಸಲಿ ಅಪಾಯ ಇವಾಗಿಂದ ಶುರು ಆಗಿದ್ಯಮ್ಮ. ಇನ್ಮೇಲಿಂದ ನೀನು ನಾವು ಇನ್ನಷ್ಟು ಹುಷಾರಾಗಿರ್ಬೇಕು. 2 ಬೆಟ್ಟಗಳಿಗೆ ಡಿಕ್ಕಿ ಹೊಡೆಯಕ್ಕೆ ಹೋಗ್ತಿದೀವಿ. 2 ಬೆಟ್ಟನ? ಅಂದ್ರೆ ಜೈ ನಾನಾ? ಶಾಪದ ವಿಷಯನ ಸ್ವಲ್ಪನೂ ಮರಿಬೇಡ. ನೀನೇನ್ ಮಾಡ್ಬೇಕು ಅನ್ಕೊಂಡ್ರು ನಮ್ಮ ಹತ್ರ ಕೇಳ್ ಮಾಡು. ನಮ್ಗೇನಾದ್ರೂ ಅನ್ಸಿದ್ರೆ ನಿನಗ್ ಮೊದ್ಲೇ ಹೇಳ್ತೀವಿ. ಸರಿ ಮೇಡಮ್, ನಿಮ್ ಮಾತೇ ನನಗ್ ವೇದವಾಕ್ಯ. ಹೇಗೋ ಒಂದು ಗಂಡಾಂತರದಿಂದ ಪಾರಾಗ್ಬೇಕಮ್ಮ, ಇಲ್ಲಾಂದ್ರೆ ಎಲ್ರಿಗೂ ಸಾವೇ. ನನ್ ತಾಳಿ ಭಾಗ್ಯಕ್ಕೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಸರ್. ಬರ್ತೀನಿ ಸರ್. ಅಯ್ಯೋ, ನಾವು ಕೂಡ ಮನೆ ಕಡೆ ಹೋಗ್ತಿದೀವಮ್ಮ. ಬಾ, ನಿಮ್ ಮನೆಗ್ ಡ್ರಾಪ್ ಮಾಡಿ ಹೋಗ್ತೀವಿ. ಬಾ. ನೋ ಡೌಟ್ ಇವರು ಏನೋ ಮಾಡ್ತಿದ್ದಾರೆ. ಇವರಿಗೆ ಇವಾಗ ಮೀನಾಕ್ಷಿ ಜೊತೆ ಆಗಿದ್ದಾಳೆ. ಮೂವರು ಸೇರಿ ಮಾಡ್ತಿರೋ ಆ ಸೀಕ್ರೆಟ್ ಆಪರೇಷನ್ ಏನು? ಮೀನಾಕ್ಷಿಯಿಂದ ಶುರು ಮಾಡಿದ್ರೆ ಎಲ್ಲ ಗೊತ್ತಾಗೋಗುತ್ತೆ. ಅಮ್ಮ, ಅರೆ ಸ್ವಾಮಿ, ಏನ್ ಡ್ಯಾನ್ಸ್ ಮಾಡ್ತಾ ಇದ್ಯಾ, ಎಕ್ಸರ್ಸೈಸ್ ಮಾಡ್ತಾ ಇದ್ಯಾ? ಸರಿಯಾಗಿ ಮಾಡಯ್ಯ. ಸಾರ್, ಇನ್ ಮನೆಗೆ ಹೋಗೋಣ ಸಾರ್. ಮನೆಗೆ ಹೋಗಿ ಏನ್ ಮಾಡ್ತೀಯಾ? ಕೆಲಸ ಇಟ್ಕೊಂಡು ಬಂದಿದ್ದಕ್ಕೆ ಏನಾದ್ರೂ ಒಳ್ಳೇದಾಯ್ತಾ? ನಡೆದಿದ್ದೆಲ್ಲ ಕೆಟ್ಟದ್ದೇ ಆಗಿದ್ದು, ಎಲ್ಲ ನಿನ್ನಿಂದಾನೇ. ನಾನೇನ್ ಮಾಡಿದೆ ಸರ್? ಮಾರ್ನಿಂಗ್ ಹೇಳ್ತಿದ್ದಾಗೆ ನಿನಗೆ ಕಾಲ್ ಮಾಡಿ ನಿನ್ ಧ್ವನಿ ಕೇಳಿದ್ನಲ್ಲ, ಅದಕ್ಕೆ ಹೀಗಾಗಿದ್ದು. ಮುಖ ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ ಹೊರತು ಧ್ವನಿ ಕೇಳಿದ್ರೆ ಕೆಟ್ಟದಾಗತ್ತೆ ಅಂತಾರ ಸರ್? ಮುಖದ ಹಾಗೆ ಧ್ವನಿ ಕೂಡ ಮನುಷ್ಯನಿಗೆ ಒಂದು ಪಾರ್ಟೇ ಅಲ್ವಾ? ಲಾಜಿಕ್ಕೇ ಸರ್. ಅಂದ್ರೆ ನಿಮ್ ಲವ್ಗೆ ನಾನು ಅಡ್ಡಿ ಅಂತೀರ? ಮತ್ತೆ ಯಾಕೆ ಸರ್ ನನ್ನ ನಿಮ್ ಪಕ್ಕದಲ್ಲೇ ಇಟ್ಕೋತೀರಾ? ನಿಮ್ ಕಷ್ಟನ ನೀವೇ ಅನುಭವಿಸ್ಬೋದಲ್ಲ. ಅರೆ ಸ್ವಾಮಿ, ಫೀಲ್ ಆಗ್ಬೇಡ ನೀನು. ಅರೆ ಫ್ರಸ್ಟ್ರೇಷನ್ ಅಲ್ಲಿ ಏನೋ ಮಾತಾಡ್ತೀನಿ, ತಲೆ ಕೆಡ್ಸ್ಕೋಬೇಡ ನೀನು. ನನ್ ತಾಳಿ ಭಾಗ್ಯಕ್ಕೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಸರ್. ಸ್ವಾಮಿ, ಆ ಕಡೆ ನೋಡಯ್ಯ, ನನ್ನ ಪ್ರೇಮ ದೇವತೆ ಈ ಕಡೆನೇ ನಡ್ಕೊಂಡ್ ಬರ್ತಾ ಇದ್ದಾರೆ. ಅಲ್ಲ, ಅವ್ರಿಗೆ ರೆಕ್ಕೆ ಕೊಡೋದಲ್ವಾ ಸರ್ ಹಾರ್ಕೊಂಡ್ ಬಂದಿರೋರು? ಹೀಯಾಳ್ಸೋದನ್ನ ನಿಲ್ಸಿ ನನ್ ಸೆನ್ಸ್ ಗ್ರಹಿಸಯ್ಯ. ಈ ಪಾರ್ಕ್ ಎಲ್ಲ ನಾನು ಅವಳಿಗೋಸ್ಕರ ಹುಡುಕಿದ್ರೆ ಅವಳೇನು ನನಗೋಸ್ಕರ ಅನ್ನೋ ಹಾಗೆ ಈ ಕಡೆನೇ ಬರ್ತಾ ಇದ್ದಾಳೆ. ಹಾಗನ್ಕೊಂಡು ತೃಪ್ತಿ ಪಡಿ ಸಾರ್. ಅಂದ್ರೆ ಅವಳು ಬರ್ತಿರೋದು ಸುಳ್ಳು ಅಂತೀಯಾ? ಅವಳು ಬರ್ತಿರೋದು ನಿಜಾನೇ ಸಾರ್, ಆದ್ರೆ ನಿಮ್ಗೋಸ್ಕರ ಬರ್ತಿರೋದು ಅನ್ನೋದೇ ಸುಳ್ಳು. ಮತ್ತೆ ನಿಮಗೆ ಬೈಯೋದು, ಅವಮಾನಿಸೋದು ಖಾಯಂ. ಯಾವಾಗುತ್ತೋ?
ಸ್ವಾಮಿ ಏನ್ ಸಾರ್? ನಿತ್ಯ ನಡೀತಿರೋ ದಾರಿಲಿ ಒಂದ್ ದೊಡ್ಡ ಮುಳ್ಳಿದೆ. ದಾರಿ ಅಂದಮೇಲೆ ಮುಳ್ಳು ಕಲ್ಲು ಇಲ್ದೇನೆ ಇನ್ನೇನಿರುತ್ತೆ ಸಾರ್? ಆ ಮುಳ್ಳಿನ ಮೇಲೆ ನಿತ್ಯ ಕಾಲಿಟ್ರೆ ಕಾಲಿಗೆ ಶೂ ಹಾಕೊಂಡಿದಾರಲ್ಲ ಸಾರ್, ಆ ಶೂನ ದಾಟಿ ಬೇರೆ ಮುಳ್ಳು ಕಾಲಿಗೆ ಚುಚ್ಕೊಂಡ್ರೆ ಜೋರಾಗಿ ಕಿರ್ಚ್ತಾರೆ. ನಾನು ಹೋಗಿ ಆ ಮುಳ್ಳನ್ನ ಸಟ್ ಅಂತ ತೆಗೆದ್ಬಿಟ್ರೆ ಲವ್ ಅನ್ಕೋತಾರೆ ಸಾರ್. ಸ್ವಾಮಿ, ನನ್ ಮನ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಐ ಲವ್ ಯು, ಐ ಲವ್ ಯು. ಸರ್, ನೀವು ಲವ್ ಮಾಡ್ಬೇಕಾಗಿರೋದು ನನ್ನಲ್ಲ ಸರ್, ಅವ್ರನ್ನ. ಅಲ್ವಾ? ಮತ್ತೇನ್ ಸರ್, ನಿಮ್ ಜೊತೆ ಡ್ಯೂಯೆಟ್ ಹಾಡ್ತಾರೆ ಅಂತ ಅನ್ಕೊಂಡ್ರಾ? ಅಯ್ಯೋ, ನಾನ್ ಹಾಡ್ತಾ ಇದ್ದೀನಿ ಸ್ವಾಮಿ. ಕನಸಲ್ಲ, ನಿಜದಂತ ಕನಸು. ಕೊನೆಗೆ ನಿಮ್ಗೆ ಆ ಕನ್ಸೆ ಉಳ್ಕೊಳ್ಳೋ ತರ ಇದೆ. ಪ್ರತಿ ಸರಿ ಹೀಗೆ ನನ್ನ ಡಿಸಪಾಯಿಂಟ್ ಮಾಡ್ತೀಯಾ ಸ್ವಾಮಿ? ಮತ್ತೆ ಏನ್ ಸರ್, ದೊಡ್ಡ IPS ಆಫೀಸರ್ ಆಗಿದ್ದು ಒಂದು ಹುಡುಗಿ ಕಾಲ್ ಹಿಡ್ಕೋತೀರಾ, ಎಷ್ಟು ಅವಮಾನ ಸರ್. ತಪ್ಪೇನಿದೆ ಸ್ವಾಮಿ? ಶ್ರೀಕೃಷ್ಣ ಪರಮಾತ್ಮನೇ ಸತ್ಯಭಾಮ ಕಾಲ್ ಹಿಡ್ಕೊಂಡಿದ್ದ. ಅವರು ಅವನ ಹೆಂಡತಿ ಸಾರ್. ನಿತ್ಯ ಕೂಡ ನನಗೆ ಹೆಂಡತಿ ಆಗೋಳು ಕಣಯ್ಯ. ಏನೋ ನಿಮ್ ಹುಚ್ಚು ನಂಬಿಕೆ. ಅರೆ ಸ್ವಾಮಿ, ಪ್ರೀತಿ ಅಂದ್ರೆ ಇದೇನಯ್ಯ. ಎನಿವೆ ಸ್ವಾಮಿ, ಇವತ್ ಪಾರ್ಕ್ ಬಂದಿದ್ದಕ್ಕೆ ಒಂದ್ ಒಳ್ಳೇದಾಯ್ತು, ಅದ್ ಸಾಕು. ಈಗಷ್ಟೇ ನನ್ನಿಂದ ಕೆಟ್ಟದಾಯ್ತು ಅಂದ್ರಿ, ಕೊನೆಗೆ ಒಳ್ಳೇದಾಯ್ತು ಅಂತ ಇದ್ದೀನಿ ಅಲ್ವಾ? ಇವತ್ತಿಗೆ ಸಾಕು, ಮನೆಗೆ ಹೋಗೋಣ ಬಾ. ಹಾ, ಜೈ ಬಂದಿದ್ದಾರೆ ಅಂತ ಈಗಷ್ಟೇ ನಿತ್ಯ ಹೇಳಿದ್ಲು. ಜೈ ಮೀಟ್ ಆದ್ಮೇಲೆ ಇಲ್ಲಿಂದ ಹೋಗೋಣ. ಓಕೆ ಸರ್. ನಡಿ.